ಸ್ನೇಹಿತರೆ, ಅತ್ಯಂತ ಸುಲಭವಾಗಿ ಆಗಿದ್ದಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ದಿನದಿಂದ ದಿನಕ್ಕೆ ಕಬ್ಬಿಣದ ಕಡಲೆ ಆಗ್ತಾ ಇದೆ. ಅತ್ಯಂತ ಸ್ಟ್ರಾಂಗ್ ಹೈಕಮಾಂಡ್ ಹೊಂದಿದೆ ಅಂತ ಏನು ಬಿಜೆಪಿಗರು ಹೇಳ್ತಾರೋ ಅಂತಹ ಸ್ಟ್ರಾಂಗ್ ಹೈಕಮಾಂಡ್ ಕೂಡ ರಾಜ್ಯ ಬಿಜೆಪಿಗೆ ಒಬ್ಬ ಅಧ್ಯಕ್ಷನ ಹೆಸರನ್ನ ಅಂತಿಮಗೊಳಿಸೋದಕ್ಕೆ ವಿಫಲವಾಗಿದೆ. ಒಂದ್ ಕಡೆ ಆದಿಚುಂಚನಗಿರಿಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಕೇಂದ್ರ ಗೃಹ ಸಚಿವ ಬಿಜೆಪಿಯ ವರಿಷ್ಠ ಅಮಿತ್ ಶಾ ಅವರು ಯಡಿಯೂರಪ್ಪನವ್ರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ಇನ್ನೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಪ್ರಮುಖವಾದ ಜವಾಬ್ದಾರಿಯನ್ನು ವಹಿಸಿ ರಾಜ್ಯದಲ್ಲಿರ್ತಕ್ಕಂಥ ಭಿನ್ನಮತೀಯ ಒಂದು ಚಟುವಟಿಕೆಗಳನ್ನ ನೀವು ಅಂತ್ಯಗೊಳಿಸಬೇಕು, ಎರಡೂ ಟೀಮ್ನ ಒಂದು ನಾಯಕರನ್ನ ಕರೆದು ಅವರ ಇಬ್ಬರ ನಡುವೆ ಸಂಧಾನವನ್ನ ಮಾಡಬೇಕು ಅನ್ನುವ ಮಾತನ್ನ ಹೇಳಿ ಜವಾಬ್ದಾರಿಯನ್ನ ಕೊಟ್ಟು ದೆಹಲಿಗೆ ವಾಪಸ್ ಆಗ್ತಾರೆ. ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಕೂಡ ರಾಜ್ಯ ಬಿಜೆಪಿಯ ಒಂದು ಭಿನ್ನಮತವನ್ನ ಬಗೆಹರಿಸಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಸಭೆಗಳನ್ನ ನಡೆಸ್ತಾರೆ. ಒಂದ್ ಕಡೆ ದಾವಣಗೆರೆ ಜಿಲ್ಲೆ ಬಿಜೆಪಿಯ ಒಂದು ಭಿನ್ನಮತವನ್ನ ಬಗೆಹರಿಸಬೇಕು ಅನ್ನೋ ಕಾರಣಕ್ಕೆ GM ಸಿದ್ದೇಶ್ವರ್ ಬಣ ಮತ್ತೆ MP ರೇಣುಕಾಚಾರ್ಯ ಬಣವನ್ನ ಕರೆದು ಇಬ್ಬರನ್ನು ಕೂರಿಸಿ ಮಾತಾಡೋದ್ರ ಮೂಲಕ ಒಂದು ಅಂತ್ಯ ಹಾಡಬೇಕು ಈ ಭಿನ್ನಮತಕ್ಕೆ ಅನ್ನುವ ಲೆಕ್ಕಾಚಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ. ಆದರೆ ಪ್ರಹ್ಲಾದ್ ಜೋಶಿ ನಡೆಸಿದಂತಹ ಯಾವೊಂದು ಪ್ರಯತ್ನ ಕೂಡ ಕೈಗೂಡಿಲ್ಲ ಅನ್ನುವ ಮಾತುಗಳು ಸ್ಪಷ್ಟವಾಗ್ತಿದ್ದು, GM ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಿಜೆಪಿಯ ಭಿನ್ನಮತೀಯ ನಾಯಕರು ಏನು ಯಡಿಯೂರಪ್ಪ ಮತ್ತು ಅವರ ತಂಡದವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಅದಾದ ನಂತರ ಅಮಿತ್ ಶಾ ಪೂರ್ತಿ ತಲೆ ಕೆಡಿಸ್ಕೊಂಡ್ರು. ಈ ಒಂದು ಭಿನ್ನಮತ ಬಗೆಹರಿಸಕ್ಕೆ ಏನ್ ಮಾಡ್ಬೋದು ಅನ್ನುವ ಚಿಂತನೆಯಲ್ಲಿದ್ದಂತಹ ಅಮಿತ್ ಶಾಗೆ ಯಡಿಯೂರಪ್ಪನವರು ಈ ಒಂದು ಭಿನ್ನಮತವನ್ನ ಬಗೆಹರಿಸೋದಕ್ಕೆ ಎಂಟ್ರಿ ಆದ್ರೆ ಬಹುತೇಕ ಬಿಜೆಪಿಯ ಭಿನ್ನಮತ ಸಂಪೂರ್ಣವಾಗಿ ನಿಲ್ಲಬಹುದು ಅನ್ನುವ ಲೆಕ್ಕಾಚಾರಕ್ಕೆ ಅಮಿತ್ ಶಾ ಬಂದ್ರು. ಅದಾದ ನಂತರ ಯಡಿಯೂರಪ್ಪನವರಿಗೆ ಒಂದು ಸೂಚನೆಯನ್ನು ಕೊಟ್ಟರು, ಭಿನ್ನಮತವನ್ನ ಬಗೆಹರಿಸೋದಕ್ಕೆ ನೀವು ನೇರವಾಗಿ ಅಖಾಡ ಕೇಳಿರಿ. ಅದೇ ಕಾರಣಕ್ಕೆ ಅಮಿತ್ ಶಾ ಅವರ ಸೂಚನೆಯನ್ನ ಪಡೆದಂತಹ ಯಡಿಯೂರಪ್ಪನವರು ಪ್ರತಿದಿನ ಬಿಜೆಪಿಯ ರಾಜ್ಯ ಕಚೇರಿಯಾಗಿರ್ತಕ್ಕಂಥ ಜಗನ್ನಾಥ ಭವನಕ್ಕೆ ಬರೋದು, ಒಂದು ಅರ್ಧ ದಿನಗಳ ಕಾಲ ಅಲ್ಲಿ ಸಮಯವನ್ನ ಕಳೆಯೋದ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಯಾವಾಗ ಯಡಿಯೂರಪ್ಪನವರು ಜಗನ್ನಾಥ ಭವನಕ್ಕೆ ಪ್ರತಿದಿನ ಭೇಟಿ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಗ ಆ ಒಂದು ಜಗನ್ನಾಥ ಭವನಕ್ಕೆ ಬರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಸಣ್ಣ ಪುಟ್ಟ ಸ್ಥಳೀಯ ನಾಯಕರಲ್ಲಿದ್ದಂತಹ ಬಿಜೆಪಿಯ ಭಿನ್ನಮತ ಒಂದು ರೀತಿ ತಹಬದಿಗೆ ಬಂದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಜಕ್ಕೂ ಕೂಡ ಈ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆ ಆಗೋದಿಕ್ಕೆ ಬಿಜೆಪಿಯ ಭಿನ್ನಮತೀಯ ನಾಯಕರು ಯಾಕೆ ಇಷ್ಟು ಅಪೋಸ್ ಮಾಡ್ತಾ ಇದ್ದಾರೆ? ಇದಕ್ಕೆ ಪ್ರಮುಖ ಕಾರಣ ಒಂದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಬಿಜೆಪಿಯ ಭಿನ್ನಮತೀಯ ನಾಯಕರಿಗೆ ಬಹುದೊಡ್ಡ ಒಂದು ಭಯ ಕಾಡ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ಬಿಜೆಪಿಯ ಭಿನ್ನಮತೀಯ ನಾಯಕರಿಗೆ ಕಾಡ್ತಿರ್ತಕ್ಕಂಥ ಭಯ ಯಾವುದು, ಯಾವ ಕಾರಣಕ್ಕೆ ವಿಜಯೇಂದ್ರ ಅವರ ಒಂದು ರಾಜ್ಯಾಧ್ಯಕ್ಷ ಆಯ್ಕೆಯ ಘೋಷಣೆ ಮುಂದಕ್ಕೆ ಹೋಗ್ತಾ ಇದೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮಿಸ್ ಮಾಡದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಿನ್ನೆ ಸಂಜೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಫೇಸ್ಬುಕ್ ಪೇಜಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಶೀಘ್ರದಲ್ಲಿಯೇ ನನ್ನ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀನಿ ಅನ್ನುವ ಪೋಸ್ಟ್ ಯಾವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಫೇಸ್ಬುಕ್ ವಾಲಲ್ಲಿ ಬಂತೋ, ಆಗ ಬಹುತೇಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಿಗರು ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಶೀಘ್ರದಲ್ಲಿ ಬಿಜೆಪಿ ವಾಪಸ್ ಆಗ್ತಾರೆ ಅನ್ನುವ ಚರ್ಚೆಗಳನ್ನು ಆರಂಭಿಸಿದರು. ಆದರೆ ಕೊನೆಗೆ ಇದರ ಒಂದು ರಿಯಾಲಿಟಿಯನ್ನು ಚೆಕ್ ಮಾಡಿದಾಗ ಗೊತ್ತಾಯಿತು, ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರಲ್ಲಿರ್ತಕ್ಕಂಥ ಒಂದು ಫೇಕ್ ಅಕೌಂಟ್ ಅನ್ನೋದು. ಆ ವಿಚಾರ ಬಿಟ್ಟಾಕಿ, ಇನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಯನ್ನ ಮಾಡಿ ಅವರ ಹೆಸರನ್ನ ಅಂತಿಮಗೊಳಿಸೋದ್ರಲ್ಲಿ ಈ ಕ್ಷಣಕ್ಕೂ ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ವಿಫಲರಾಗಿರ್ತಕ್ಕಂಥದ್ದು ಅತ್ಯಂತ ಶಿಸ್ತಿನ ಪಕ್ಷ ಎನ್ಸ್ಕೊಂಡಿರ್ತಕ್ಕಂಥ ಬಿಜೆಪಿಯ ವಿಚಾರದಲ್ಲಿ ಅತ್ಯಂತ ಅಚ್ಚರಿಗೆ ಕಾರಣ ಆಗಿದೆ. ಇನ್ನೊಂದು ಕಡೆ ಭಿನ್ನಮತೀಯ ನಾಯಕರು ತನ್ನ ಪಟ್ಟು ಬಿಡ್ತಾ ಇಲ್ಲ. ಯಡಿಯೂರಪ್ಪ ಬಣದ ನಾಯಕರು ಕೂಡ ಈ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನುವ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಈಗಾಗಲೇ ಎರಡೂ ತಂಡದ ನಾಯಕರು ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ತಮ್ಮದೇ ಆದಂತಹ ಅಹವಾಲುಗಳನ್ನ, ದೂರುಗಳನ್ನ ಪರಸ್ಪರರ ವಿರುದ್ಧ ಕೊಟ್ಟು ಬಂದಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಗೆ ಒಂದು ರಾಜ್ಯದ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡೋದಿಕ್ಕೆ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ? ಭಿನ್ನಮತೀಯ ನಾಯಕರಲ್ಲದೆ ತಟಸ್ಥ ಬಣದ ನಾಯಕರು ಕೂಡ ಯಾಕೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆಯಾಗೋ ವಿಚಾರದಲ್ಲಿ ಅಪೋಸ್ ಮಾಡ್ತಾ ಇದ್ದಾರೆ ಅನ್ನೋದು ಅತ್ಯಂತ ಪ್ರಮುಖ ಕಾರಣ.
ಇದರ ಹಿಂದೆ ಬಿಜೆಪಿಯ ತಟಸ್ಥ ಬಣದ ನಾಯಕರಿಗಾಗಲಿ ಭಿನ್ನಮತೀಯ ನಾಯಕರಿಗಾಗಲಿ ಬಹುದೊಡ್ಡ ಒಂದು ಭಯ ಕಾಡ್ತಾ ಇದೆ ಅನ್ನುವ ಒಂದು ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಆ ಭಯ ಏನು ಅಂದ್ರೆ 2028ರ ವಿಧಾನಸಭಾ ಚುನಾವಣೆಯ ನಾಯಕತ್ವ. ಒಂದು ವೇಳೆ ವಿಜಯೇಂದ್ರ ಅವರನ್ನ ಈಗೇನಾದರೂ ರಾಜ್ಯಾಧ್ಯಕ್ಷರನ್ನಾಗೋದಿಕ್ಕೆ ನಾವು ಬಿಟ್ಟಿದ್ದೇ ಆದರೆ 2028ರ ವಿಧಾನಸಭಾ ಚುನಾವಣೆಯು ಕೂಡ ವಿಜಯೇಂದ್ರ ಅವರ ನೇತೃತ್ವದಲ್ಲೇ ನಡೆಯುತ್ತೆ. ಒಂದು ವೇಳೆ ಬಿಜೆಪಿ ಆ ಸಂದರ್ಭದಲ್ಲಿ ಬಹುಮತವನ್ನು ಗಳಿಸಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗ್ತಾರೆ. ಕೇವಲ ಒಂದು ಬಾರಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ವಿಜಯೇಂದ್ರ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಮುಂದೆ ಇವರ ನೇತೃತ್ವದಲ್ಲಿಯೇ ಒಂದು ವಿಧಾನಸಭಾ ಚುನಾವಣೆ ನಡೆದು ಬಿಜೆಪಿ ಬಹುಮತವನ್ನು ಏನಾದರೂ ಪಡೆದುಕೊಂಡ್ರೆ ಬಿಜೆಪಿ ಹಿರಿಯ ನಾಯಕರ ಅವಕಾಶಗಳನ್ನೆಲ್ಲ ವಿಜಯೇಂದ್ರ ಅವರು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾರೆ. ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭಯ ಇದೀಗ ಬಿಜೆಪಿಯ ತಟಸ್ಥ ಬಣದ ನಾಯಕರಿಗೂ ಸೇರಿದಂತೆ ಭಿನ್ನಮತೀಯ ನಾಯಕರನ್ನ ಕಾಡ್ತಾ ಇದೆ. ಅದೇ ಕಾರಣಕ್ಕೆ ವಿಜಯೇಂದ್ರ ಅವರನ್ನ ಶತಾಯಗತಾಯ ಈಗಲೇ ಒಂದು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ದೂರ ಇಡಬೇಕು ಅನ್ನುವ ಪ್ರಯತ್ನವನ್ನ ಬಿಜೆಪಿಯ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಇತ್ತೀಚಿನವರೆಗೂ ಕೂಡ ಏನು ಯಡಿಯೂರಪ್ಪ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ವಿಜಯೇಂದ್ರ ಅವರ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತಿರೋದಕ್ಕೆ ಪ್ರಮುಖ ಕಾರಣ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಸಹಜವಾಗಿಯೇ ಭಿನ್ನಮತೀಯ ನಾಯಕರು ವಿ ಸೋಮಣ್ಣನವರು ರಾಜ್ಯಾಧ್ಯಕ್ಷರಾದ್ರೆ ಓಕೆ ಅನ್ನುವ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ರು ಕೂಡ ರಾಜ್ಯ ಬಿಜೆಪಿಗೆ ಒಬ್ಬ ಲಿಂಗಾಯತ ಸಮುದಾಯದ ಪರ್ಯಾಯ ನಾಯಕನನ್ನ ಬೆಳೆಸಬೇಕು ಅನ್ನುವ ರಾಷ್ಟ್ರೀಯ ಬಿಜೆಪಿಯ ನಾಯಕರ ಎಲ್ಲಾ ಲೆಕ್ಕಾಚಾರವೂ ಕೂಡ ಇಲ್ಲಿವರೆಗೂ ತಲೆ ಕೆಳಗಾಗಿರೋದನ್ನು ನಾವು ನೋಡಿದ್ದೀವಿ. ಒಂದು ಹಂತದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಂತ ಸಂದರ್ಭದಲ್ಲಿ ಒಂದ್ಸಾರಿ ಲಿಂಗಾಯತ ಸಮುದಾಯದ ಇನ್ನೊಬ್ಬ ನಾಯಕನನ್ನ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಜಗದೀಶ್ ಶೆಟ್ಟರನ್ನ ಮುಖ್ಯಮಂತ್ರಿ ಮಾಡಿತು ಬಿಜೆಪಿ. ಹಾಗೇನೆ ಇನ್ನೊಂದ್ಸಾರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಪರ್ಯಾಯ ಲಿಂಗಾಯತ ನಾಯಕತ್ವವನ್ನು ಹುಟ್ಟ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತು. ಆದರೆ ಈ ಇಬ್ರೂ ಕೂಡ ಲಿಂಗಾಯತ ನಾಯಕನಾಗಿ ಹೊರಹೊಮ್ಮದ್ರಲ್ಲಿ ವಿಫಲರಾದರು. ಈಗ ಸೋಮಣ್ಣನವರನ್ನ ರಾಜ್ಯಾಧ್ಯಕ್ಷರ ಮಾಡಬೇಕು ಅನ್ನುವ ಏನು ಭಿನ್ನಮತೀಯ ನಾಯಕರ ಒತ್ತಾಯ ಇದೆ ಅದು ಕೂಡ ಬಹುತೇಕ ಕೈಗೂಡಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಬಹುತೇಕ BY ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿರುವ ರಾಷ್ಟ್ರೀಯ ಬಿಜೆಪಿ ನಾಯಕರು ಇದೀಗ ರಾಜ್ಯ ಬಿಜೆಪಿಯನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಿ ಅನ್ನುವ ಸೂಚನೆಯನ್ನ BS ಯಡಿಯೂರಪ್ಪನವರಿಗೆ ಕೊಟ್ಟಿದ್ದು, ಭಿನ್ನಮತೀಯ ನಾಯಕರಲ್ಲಿ ಬಹುತೇಕರು ಕೂಡ ಯಡಿಯೂರಪ್ಪನವರ ಬಗ್ಗೆ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಭಿನ್ನಮತೀಯ ನಾಯಕರಲ್ಲಿ ಅನೇಕ ಜನ ಯಡಿಯೂರಪ್ಪನವರ ವಿರುದ್ಧ ಒಂದೇ ಒಂದು ಈ ಕ್ಷಣಕ್ಕೂ ಕೂಡ ಚಕಾರವನ್ನು ಎತ್ತಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಅರವಿಂದ್ ಲಿಂಬಾವಳಿ ಅವರನ್ನ ಬಿಟ್ರೆ ಬೇರೆ ಯಾವ ಭಿನ್ನಮತೀಯ ನಾಯಕರು ಕೂಡ ಯಡಿಯೂರಪ್ಪನವರ ವಿರುದ್ಧ ಚಕಾರ ಎತ್ತೇ ಇರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವರು ಭಿನ್ನಮತವನ್ನು ಬಗೆಹರಿಸೋ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಅದರಲ್ಲಿ ಯಶಸ್ವಿ ಆಗ್ಬೋದು ಅನ್ನುವ ಲೆಕ್ಕಾಚಾರ ರಾಷ್ಟ್ರೀಯ ಬಿಜೆಪಿ ನಾಯಕರದ್ದು. ಅದೇ ಕಾರಣಕ್ಕೆ ಇದೀಗ ಯಡಿಯೂರಪ್ಪನವರನ್ನ ಅಮಿತ್ ಶಾ ಅವರ ಸೂಚನೆ ಮೇಲೆಗೆ ಅಖಾಡಕ್ಕೆ ಇಳಿಸಲಾಗಿದೆ. ಈಗಾಗಲೇ ಯಡಿಯೂರಪ್ಪನವರು ಕೂಡ ರಾಜ್ಯ ಬಿಜೆಪಿಯ ಭಿನ್ನಮತವನ್ನು ಬಗೆಹರಿಸೋದಿಕ್ಕೆ ಒಂದು ಕಡೆ ಅರವಿಂದ್ ಲಿಂಬಾವಳಿಯವರೊಂದಿಗೆ ಸಂಧಾನಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಕೆಲವೊಂದು ತಮ್ಮ ಬಣದ ನಾಯಕರ ಮೂಲಕ ತಟಸ್ಥ ಬಣದ ನಾಯಕರ ಸಹಾಯದೊಂದಿಗೆ ಈಗಾಗಲೇ ಅರವಿಂದ್ ಲಿಂಬಾವಳಿಯವರನ್ನ 2-3 ಸರಿ ಸಂಪರ್ಕ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ. ಈ ರೀತಿ ಭಿನ್ನಮತೀಯ ನಾಯಕರು ತಮ್ಮದೇ ಆದಂತಹ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಮುಂದಿನ ಚುನಾವಣೆಯ ನಾಯಕತ್ವದ ದೃಷ್ಟಿಯಿಂದ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಬಿಡಬಾರ್ದು ಅನ್ನುವ ಒಂದು ಹಠಕ್ಕೆ ಬಿದ್ದಿದ್ರೆ, ಇನ್ನೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಒಂದು ವೇಳೆ ತನ್ನ ಮಗ ವಿಜಯೇಂದ್ರ ರಾಜ್ಯಾಧ್ಯಕ್ಷನಾಗಿ ಮುಂದುವರೆದೇ ಹೋದ್ರೆ ನನ್ನ ಯುಗಾಂತ್ಯ ಈ ಬಿಜೆಪಿಯಲ್ಲಿ ಆಗುತ್ತೆ ಅನ್ನುವ ಲೆಕ್ಕಾಚಾರದೊಂದಿಗೆ ಯಡಿಯೂರಪ್ಪನವರು ಕೂಡ ತನ್ನ ಮಗನನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮರು ನೇಮಕ ಮಾಡಿಸೋದಕ್ಕೆ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಸ್ನೇಹಿತರೆ, ಇನ್ನೊಂದು ವಾರದೊಳಗೆ ಈ ಒಂದು ಸಮಸ್ಯೆಗೆ ಸಂಪೂರ್ಣವಾದ ಬ್ರೇಕ್ ಬೀಳೋದ್ರ ಮೂಲಕ ಬಿಜೆಪಿಗೆ ಹೊಸ ಅಧ್ಯಕ್ಷನ ಘೋಷಣೆ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ನಿಮ್ಮ ಅಭಿಪ್ರಾಯದ ಪ್ರಕಾರ BY ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕಾ ಅಥವಾ ಭಿನ್ನಮತೀಯ ನಾಯಕರು ಹೇಳೋ ಪ್ರಕಾರ ವಿ ಸೋಮಣ್ಣನವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕಾ ಅಥವಾ ಈ ಇಬ್ಬರನ್ನೂ ಹೊರತುಪಡಿಸಿ ಇನ್ಯಾವ ನಾಯಕನನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ನೀವು ನೋಡಲು ಬಯಸ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ.
ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ